ಹೆಣ್ಣು ಮಗು ಹುಟ್ಟಿದ್ರೆ ಕೆಲವರು ಬೇಸರ ಪಡ್ತಾರೆ. ಇನ್ನು ಕೆಲವೆಡೆ ಹೆಣ್ಣು ಭ್ರೂಣ ಹತ್ಯೆಯಂತಹ ಗಂಭೀರ ಕೃತ್ಯಗಳು ನಡೀತಾ ಇದೆ. ಆದ್ರೆ ಇದಕ್ಕೆಲ್ಲ ವಿರುದ್ಧವಾಗಿ ಬೆಳಗಾವಿ ಜಿಲ್ಲೆಯ ಗ್ರಾಮ ಪಂಚಾಯಿತಿಯೊಂದು ಇದೀಗ ವಿನೂತನ ಹೆಜ್ಜೆ ಇಟ್ಟಿದೆ. ಹೆಣ್ಣು ಮಗುವಿನ ರಕ್ಷಣೆ, ಹೆಣ್ಣು ಭ್ರೂಣ ಹತ್ಯೆ ತಡೆ ಹಾಗೂ ಹೆಣ್ಣು ಮಕ್ಕಳ ಬಗ್ಗೆ ಸಮಾಜದಲ್ಲಿ ಗೌರವ ಹೆಚ್ಚಿಸುವ ಉದ್ದೇಶದಿಂದ ಹುಕ್ಕೇರಿ ತಾಲೂಕಿನ ಕಮತನೂರು ಗ್ರಾಮ ಪಂಚಾಯಿತಿ ಹೊಸ ಯೋಜನೆಯೊಂದನ್ನು ಜಾರಿಗೆ ತಂದಿದೆ. ಅದೇ ಮನೆ ಮಹಾಲಕ್ಷ್ಮಿ ಯೋಜನೆ. ಈ ಯೋಜನೆಯ ವಿಶೇಷತೆ ಏನು ಗೊತ್ತಾ? ಪಂಚಾಯಿತಿಗೆ ಬರುವ ತೆರಿಗೆ ಹಣವನ್ನು ಬಳಸಿಕೊಂಡು ಹೆಣ್ಣು ಮಗುವಿನ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಲಾಗ್ತಾ ಇದೆ. ರಾಜ್ಯದಲ್ಲೇ ಮೊದಲ ಬಾರಿಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇಂತಹ ಯೋಜನೆ ಜಾರಿಗೆ ತರಲಾಗಿದ್ದು, ಆಗಸ್ಟ್ 15ರಂದು ಈ ಯೋಜನೆಗೆ ಅಧಿಕೃತವಾಗಿ ಚಾಲನೆಯನ್ನು ನೀಡಲಾಗಿದೆ. ಕಮತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಕುಟುಂಬಕ್ಕೆ ಮೊದಲ ಮಗುವಾಗಿ ಹೆಣ್ಣು ಮಗು ಜನಿಸಿದ್ರೆ ಆ ಕುಟುಂಬಕ್ಕೆ ಪಂಚಾಯಿತಿಯಿಂದ 5,000 ರೂಪಾಯಿ ಧನ ಸಹಾಯ ನೀಡಲಾಗುತ್ತೆ. ಇದರ ಹಿಂದೆ ಒಂದು ಮಹತ್ವದ ಉದ್ದೇಶವಿದೆ. ಹೆಣ್ಣು ಮಗು ಹುಟ್ಟುವುದನ್ನೇ ಕುಟುಂಬಕ್ಕೆ ಹೊರೆ ಎಂದು ಭಾವಿಸುವ ಮನಸ್ಥಿತಿ ಬದಲಾಗಬೇಕು. ಹೆಣ್ಣು ಮಗುವನ್ನು ಸಮಾಜ ಗೌರವದಿಂದ ಕಾಣಬೇಕು, ಜೊತೆಗೆ ಭ್ರೂಣ ಹತ್ಯೆಯಂತಹ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನು ರೂಪಿಸಲಾಗಿದೆ. ಪಂಚಾಯಿತಿಗೆ ಜನರು ಕಟ್ಟುವ ತೆರಿಗೆ ಹಣವನ್ನು ರಸ್ತೆ, ಚರಂಡಿ, ಬೀದಿ ದೀಪ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಲಾಗುತ್ತೆ. ಆದರೆ ಇದೇ ತೆರಿಗೆ ಹಣದ ಒಂದು ಭಾಗವನ್ನು ಹೆಣ್ಣು ಮಕ್ಕಳ ರಕ್ಷಣೆಗೆ ಬಳಸ್ತಾ ಇರುವುದು ಈ ಯೋಜನೆಯ ಮತ್ತೊಂದು ವಿಶೇಷ. ಈ ವಿನೂತನ ಪ್ರಯೋಗಕ್ಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುಂದಾಗಿದ್ದು, ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಒಟ್ಟಿನಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ ಖುಷಿ, ಹೆಣ್ಣು ಮಗು ಸಮಾಜದ ಆಸ್ತಿ ಎಂಬ ಸಂದೇಶವನ್ನು ಸಾರುವ ಮೂಲಕ ಕಮತನೂರು ಗ್ರಾಮ ಪಂಚಾಯಿತಿ ಹೊಸ ಮಾದರಿಯೊಂದನ್ನು ರೂಪಿಸಿದೆ. ಈ ಯೋಜನೆ ಯಶಸ್ವಿಯಾದರೆ ರಾಜ್ಯದ ಇತರೆ ಗ್ರಾಮ ಪಂಚಾಯಿತಿಗಳು ಇದೇ ಮಾದರಿಯನ್ನು ಅಳವಡಿಸಿಕೊಳ್ಳುವ ಸಾಧ್ಯತೆ ಇದೆ. ಮನೆ ಮಹಾಲಕ್ಷ್ಮಿ ಯೋಜನೆ ಕಾರ್ಯಕ್ರಮವನ್ನು ಜಾರಿಗೆ ತಂದವ್ರಿ. ಈ 15 ಆಗಸ್ಟ್ರಿಂದ ಯಾರು ಹೆಣ್ಣು ಮಕ್ಕಳು ಮೊದಲು ಹೆಣ್ಣು ಮಗು ಜನನ ಆಗುತ್ತಾರೆ, ಅವರೊಂದು ಸರ್ಕಾರ ದವಾಖಾನೆಯಿಂದ ನಾವು ದೃಢೀಕರಣ ಪತ್ರ ತೆಗೆದುಕೊಂಡು ಅವರಿಗೆ ಮೊದಲು ಹೆಣ್ಣು ಮಗು ಹುಟ್ಟಿದರೆ ಅವರಿಗೆ ನಾವು ನಮ್ಮ ಸ್ವಂತ ಸಂಪನ್ಮೂಲ ಅಂದರೆ ನಾವು ಒಂದು ವರ್ಷದಲ್ಲಿ ಎಷ್ಟು ನಾವು ಟ್ಯಾಕ್ಸ್ ಕಲೆಕ್ಷನ್ ಅಂದರೆ ತೆರಿಗೆ ವಸೂಲಾತಿಯನ್ನು ಮಾಡ್ತೀವಲ್ಲ, ಅದರಲ್ಲಿ 5% ಹಣವನ್ನು ನಾವು ನಮ್ಮ ಜನರಿಗೆ, ನಮ್ಮ BPL ಪಡಿತರ ಚೀಟಿ ಹೊಂದಿರತಕ್ಕಂಥ ಜನರಿಗೆ, ಹೆಣ್ಣು ಮಕ್ಕಳಿಗೆ ಒಂದು ಅನುಕೂಲ ಆಗಲಿ ಮತ್ತು ಮುಂದಿನ ಹೆಣ್ಣುಮಕ್ಕಳ ಭವಿಷ್ಯಕ್ಕೆ ಒಂದು ಉಜ್ವಲ ಆಗಲಿ, ಇದು ಭ್ರೂಣ ಹತ್ಯೆ ತಡೆಗಟ್ಟೆ ಏನಿಲ್ಲ ಇದೊಂದು ಬಂದ್ ಆಗಿಲ್ಲತ್ತಂದು ಈ ಹಣವನ್ನು ಕೊಟ್ಟ ಒಂದು ಪ್ರೋತ್ಸಾಹನ ಕೊಡ್ಬೇಕಂತಂದು ನಮ್ಮ ಒಂದು ಕಮಿಟಿ ಇದು ಮಾಡ್ಕೊಂಡು ನಾವು ಮಾಡಿದ್ದೇವೆ. ನಮ್ಮದು ಏನು ಉದ್ದೇಶ ಸರ್, ಈಗೇನು ದವಾಖಾನೆ ಖರ್ಚಾಗಲಿ ಏನಾಗಲಿ ಮಾಡಲಿ, ಆದರೆ ನಾವು ಈಗೇನು ನಾವು ಪಂಚಾಯತಿಂದ ನಾವು ಸ್ವಂತ ಸಂಪನ್ಮೂಲ 5,000 ರೂಪಾಯಿ ಏನು ಚೆಕ್ ನಾವು ಏನು ಮಾಡಿರ್ತೀವಿ ಅವ್ರ ತಾಯಿ ಸಲ ಕೊಟ್ಟಿರ್ತೀವಿ. ಅವ್ರು ನಾವೊಂದು ಏನು ಮನವರಿಕೆ ಹೇಳ್ತೇವೆ ರೀ, ಈ 5,000 ರೂಪಾಯಿನ ನೀವು ಮಗುವಿನ ಹೆಸರು ಇಡ್ರಿ, ಅದು ಇಟ್ಟಂದ್ರೆ ನಾಳೆ ಮಗುವಿನ ಅನುಕೂಲ ಐತಿ, ಮುಂದೆ ಶಾಲೆಗೆ ಆಗಲಿ ಒಂದು ಮದುವೆ ಆಗಲಿ ಯಾವುದೇ ಒಂದು ಮಗುವಿನ ಒಳ್ಳೆಯದಕ್ಕೆ ಆಗೈತಿ. ಈ ಉದ್ದೇಶದಿಂದ ನಾವು ಮಾಡಿದ್ವಿ ಸರ್. ಇನ್ನೂ ಸರ್ ಕೊಟ್ಟಿಲ್ಲ. ಈಗ ಮೊನ್ನೆ 15 ಆಗಸ್ಟ್ ನಾವು ಪ್ರಾರಂಭ ಮಾಡಿದ್ವಿ ಸರ್. ಇನ್ನೂ ಯಾರು ವರ್ಷಕ್ಕೆ ಒಂದು 10 ಅಂದಾಜು ನಾವು ಲೆಕ್ಕ ಒಂದು 10-12 ಜನ ಹೆಣ್ಮಕ್ಳು ಹುಟ್ಬೋದು. ಅಷ್ಟು 10 ಅಂದ್ರೆ ನಾವು 1 ಲಕ್ಷ 2 ಲಕ್ಷ ತನಕ ನಾವು ಇದನ್ನು ನಾವು ಕೊಡ್ಬೋದು, ನಮ್ಮ ಸ್ವಂತ ನಮಗೆ ಕೊಡ್ಬೋದು. ಕೊಟ್ಟರೆ ನಮಗೊಂದು ಖುಷಿ ಐತಿ. ಯಾಕಂದ್ರೆ ಈಗ ಕೆಲವೊಂದು ಬಡವರು ಇರ್ತಾರೆ, ಕೆಲವೊಂದು ಶ್ರೀಮಂತರಿಗೆ ಯಾರಾದರೂ ಹೆಲ್ಪ್ ಮಾಡ್ತಾರೆ. ಆದರೆ ಬಡತನ ಇರ್ತಕ್ಕಂಥ ಕೂಲಿ ಜಾಗ ಮಾಡ್ತಕ್ಕಂಥ ಜನರಿಗೆ ನಾವು ಇದನ್ನು ಒಂದು ನಮ್ಮ ಸ್ವಂತ ಸಂಪಾದನೆ ಕೊಡ್ಬೇಕಂತಂದು ನಮ್ಮ ಇದರಿಂದ ನಾವು ಖುಷಿಯಿಂದ ನಮ್ಮ ಪಂಚಾಯತಿಯಲ್ಲಿ ಇದನ್ನು ಸ್ವಂತ ಸಂಪೂರ್ಣ ಅನುದಾನದಲ್ಲಿ ಖರ್ಚಾಕಿ ಇದನ್ನು ನಾವು ಅವರಿಗೆ ತಾಯಿ ಹೆಸರಿಗೆ ಇದನ್ನು ನಾವು ಕೊಡಬೇಕಂತಂದು ಒಂದು ಉದ್ದೇಶ ಇದೆ ಸರ್. ಇದು ನಾವು ನಮ್ಮ ಮಾದರಿ ಅಂದರೆ ನಮ್ಮ ಹೆಸರು ಗಳಿಸೋ ಸಂಬಂಧ ನಾವು ಇದನ್ನೇ ಮಾಡಿಲ್ಲ. ಯಾಕಂದರೆ ಇದನ್ನು ಮಾಡಿದ್ರೆ ಜನರೊಂದು ಉಪಯೋಗ ಐತಿ. ನಮ್ಮ ಪಂಚಾಯತಿ ಒಂದು ಇಂಥ ಪಂಚಾಯತಿ ಅವ್ರು ನಮಗೆ ಹೆಲ್ಪ್ ಮಾಡ್ರಪ್ಪ, ಅದನ್ನು ಉದ್ದೇಶ ಐತಿ. ನಮ್ಮ ಪಂಚಾಯತಿ ಹೆಸರು ಬರಬೇಕು. ಹಾಗೂ ನಮ್ಮ ಮಾನ್ಯ ಕಾರ್ಯಕಾರದ ರಾಹುಲ್ ಶಿಂದೆ ಸರ್ ಇವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ತಾಲೂಕು ಜನರ PTR ಮಲಾರ್ ಇವರ ಒಂದು ಮಾರ್ಗದರ್ಶನದಲ್ಲಿ ನಾವು ಅವರ ಒಂದು ಹೇಳಿಕೆ ತಗೊಂಡು ಅವರಿಗೆ ಒಂದು ಅನುಷ್ಠಾನದಲ್ಲಿ ನಮಗೆ ಈ ಯೋಜನೆಯನ್ನು ಜಾರಿಗೆ ತಂದೆವು.